ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಅಂತಾನೆ ನನ್ನ ನೀವು ಹೇಳಿದ ಮಾತ್ರಕ್ಕೆ ಯಾಕೆ ತನಿಖೆಗೆ ಆದೇಶ ಮಾಡಬೇಕು? ಈಗ ನನ್ನನ್ನು ನಾನು ತನಿಖೆಗೆ ಒಳಪಡಿಸ್ತೀನಿ ಅಂತ ಅಂದರೆ ನನ್ನ ಹತ್ರ ಲೋಪ ಇದೆ ಅಂತ ಅರ್ಥ ಆಗುತ್ತೆ ಅದು. ಈಗ ಸುಮ್ಮನೆ ನೀವು ಶ್ರೇಮಯಿ ಕೃಷ್ಣ ನನ್ನ ಮೇಲೆ ಆರೋಪ ಮಾಡಿದ್ರೆ ನನ್ನ ಆರೋಪ ನಾನು ಸಾಬೀತು ಮಾಡ್ಕೊಳ್ಬೇಕು ಅಂದರೆ ತನಿಖೆಗೆ ನಾನು ಆದೇಶಿಸಬೇಕು ಅಂತಂದರೆ ನಾನು ತಪ್ಪಿಗೆ ಸಿಗಾಕೊಂಡಿದ್ದೀನಿ ಅಂತ ಅರ್ಥ ಅಲ್ವಾ ಸರ್? ಎಂಥ ಲಾಜಿಕ್ ಮಾತಾಡ್ತೀರಾ ನೀವು? ಸಾಕ್ಷ್ಯಾಧಾರಗಳು ಅಂತಂದರೆ ಒಬ್ಬ ವ್ಯಕ್ತಿ ಹೇಳಿದಂತಹ ಮಾತುಗಳನ್ನು ಕೇಳಿ ಅದನ್ನೇ ಸಾಕ್ಷ್ಯಾಧಾರ ಅಂತ ನಂಬೋದು ತಮ್ಮಂತಹ ವ್ಯಕ್ತಿಗೆ ಮತ್ತು ವ್ಯಕ್ತಿತ್ವಕ್ಕೆ ತಕ್ಕದ್ದಲ್ಲ ಸರ್. ಬರೀ ಹೇಳಿಕೆ ಅಲ್ಲ, ಮೆಸೇಜ್ ಇದೆ, ಮಾತಾಡೋ ಆಡಿಯೋ ಇದೆ, ಇದಕ್ಕೆ ಸಾಕ್ಷಿ ಬೇಕು ಸರ್. ಥರ್ಡ್ ಪರ್ಸನ್ ಡೈರೆಕ್ಟಾಗಿ ಶಾಲಿನಿ ರಜನೀಶ್ ಅವ್ರು ಮಾತಾಡಿಲ್ಲ. ಶಾಲಿನಿ ರಜನೀಶ್ ಅವ್ರಿಗೆ ಕೊಟ್ಟಿದ್ದೀನಿ ಅಥವಾ ಇಸ್ಕೊಂಡಿದ್ದಾರೆ ಅನ್ನುವಂತಹ ಚಾಟ್ಸ್ ಇದಾವ? ಯಾರಿಗಿಂತ ಹೆಸರಿಲ್ಲ, ಮತ್ತೆ ಒಟ್ಟು ಲಂಚ ಕೊಡಬೇಕು ಅಂತಿದೆ. ಮತ್ತೆ ಸರ್ ಆ ವ್ಯಕ್ತಿನೇ ಅದನ್ನು ತೋರಿಸಿ ತಮ್ಮಂಥ ವ್ಯಕ್ತಿತ್ವ ಅದನ್ನು ನಂಬೋದು ಹೇಗೆ ಸರ್? ನನ್ನ ಹತ್ರ ಸ್ಪಷ್ಟವಾಗಿ ಹೇಳ್ತಾರೆ ಸರ್. ಹೇಳಿದ ಮಾತ್ರಕ್ಕೆ ಅದು ನಿಜ ಅಂತ ಹೆಂಗೆ ನಂಬೋದಕ್ಕೆ? ನಾನು ಹೇಳೋದು ನಮ್ಮಂಥವ್ರು ಸಾಮಾನ್ಯ ಜನರು ನಂಬಿಡ್ಬೋದೇನೋ, ಬಟ್ ಸಾವಿರ ಪುಟಗಟ್ಟಲೆ ದಾಖಲೆ ಕೊಟ್ಟಂಥ ತಾವುಗಳು ಇಂತಹ ವಿಚಾರಗಳಲ್ಲಿ ಅಷ್ಟು ಬೇಗ ನಂಬೋದಿದೆಯಲ್ಲ, ಅದು ನನಗೆ ಸ್ವಲ್ಪ ಆಶ್ಚರ್ಯ ಆಗ್ತಾ ಇದೆ. ಮೇಡಮ್ ಅದೇ ಹೇಳ, ಈ ವಿಚಾರದಲ್ಲಿ ಅದನ್ನು ತಪ್ಪು ಮಾಡಿದ್ದೀನಿ, ಹಾಗಾಗಿ ಅದು ಕ್ಷಮೆ ಕೇಳಿದ್ದೀನಿ. ಆದರೆ ಅದಕ್ಕೆ ಪೂರಕವಾಗಿ ಸಾಕ್ಷಿಗಳು ಇದ್ದಿದ್ರೇ ಆ ಒಂದು ನಂಬಿಕೆಯಿಂದ ನಾನು ಇದು ಮಾಡಿದ್ದು. ನಿಮ್ಮದು ಒಂದು ವೇಟೇಜ್ ಇತ್ತಲ್ಲ ಸರ್, ಯಾಕಂದರೆ ನಾವು ಹೇಳೋದೇ ಮೂಡ ಕೇಸ್ನ ರುವಾರಿ ಅಂತ ಶ್ರೇಮಯಿ ಕೃಷ್ಣ ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೊಂದು ವೇಟೇಜ್ ಇದೆ ಅಂತ. ಸೊ ಈಗ ಬಿಕಾಸ್ ಆಫ್ ದಿಸ್ ರಾಂಗ್ ಮೂವ್, ಒಂದು ಸಣ್ಣ ತಪ್ಪು ಹೆಜ್ಜೆ ಏನಿದೆ ಅದು ಈ ಹಿಂದೆ ನೀವು ರೇಸ್ ಮಾಡಿದಂತಹ ಜೆನ್ಯೂನ್ ಪ್ರಕರಣಗಳ ಮಹತ್ವವನ್ನು ಕೂಡ ಕಳೆದುಕೊಳ್ಳುವಂತೆ ಮಾಡಿದೆ. ನಾಳೆ ಅದನ್ನು ಕ್ಲೇಮ್ ಮಾಡ್ಬೋದು ಡೆಫಿನೆಟ್ಲಿ. ಏನ್ರಿ ಆ ಮನುಷ್ಯನ ಮಾಡೋ ಆರೋಪಕ್ಕೆ ಏನ್ರಿ ಬೆಲೆ ಇದೆ? ಗೊತ್ತಾಯ್ತಲ್ಲ, ಮೊನ್ನೆನೇ CCB ಪೊಲೀಸರು ಕರ್ಕೊಂಡೋಗಿ ಸಾಕ್ಷ್ಯಗಳನ್ನ ಮುಂದಿಟ್ಟಾಗ ಹೌದು ನನ್ನ ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಸೊ ಅಷ್ಟರಲ್ಲೇ ಗೊತ್ತಾಗುತ್ತಲ್ಲ ಆ ವ್ಯಕ್ತಿ ವೇಟೇಜು. ಅವ್ರು ಹಿಂದೆ ಮಾಡಿದಂಥ ಮೂಡ ಕೇಸು ಅದು ಇದು ಎಲ್ಲ ಹಿಂಗೆ ರೀ ಅಂತ ಅಂದರೆ ಮೇಡಮ್, ಇಡೀ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ 14 ನಿವೇಶನ ವಾಪಸ್ ಕೊಡುವಂಥ ಏನೋ ಉದಾಹರಣೆ ಇದೆಯಾ? ಇಲ್ಲ. ನನ್ನ ಹೋರಾಟ ಅದು ಬಂದಿದೆ. ಹೌದು. ಅಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡಿದಂಥ ವ್ಯಕ್ತಿ ಏನೋ ಒಂದು ಸಾಂದರ್ಭಿಕದ ಒಂದು ಇದರಿಂದಲೇ ಒಂದು ಸಣ್ಣ ತಪ್ಪು ಮಾಡಿದರೆ ಪೊಲೀಸ್ ಅದನ್ನು ನೇರವಾಗಿ ಒಪ್ಕೊಂಡಿನ ಅದೇನು ಸಮರ್ಥ ಅಲ್ಲ, ಫೇರ್ ನಫ್. ಅದಕ್ಕೂ ಧೈರ್ಯ ಬೇಕು ಸರ್, ಒಪ್ಕೊಳ್ಳೋಕ್ಕೂ ಧೈರ್ಯ ಬೇಕು. ಸೊ ನೀವು ತಪ್ಪು ಮಾಡಿಲ್ಲ ಅಂತಂದರೆ ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ತಪ್ಪು ಮಾಡಿಲ್ಲ ಅಂತಂದರೆ ನಾನು ನಿಜಕ್ಕೂ ಅಲ್ಲಿ ನನಗೆ ಆತ ಹೇಳಿದ್ದೊಂದು ಪೊಲೀಸರ ಮುಂದೆ ಹೇಳಿದ್ದೊಂದು ಆಯಿತು, ಹಾಗಾಗಿ ನಾನು ತಲೆ ತಗ್ಗಿಸ್ಬೇಕಾಯ್ತು ಅಂತ ತಾವು ಹೇಳ್ತಾ ಇರೋದು ಹೌದಲ್ಲ ಸರ್? ಏನಾಯಿತು ಈ ವಿಚಾರಣೆಗೆ ಕರ್ಕೊಂಡು ಹೋದ್ರಲ್ಲ, ಅವಾಗ ಏನಾಯಿತು ಅಲ್ಲಿ ಹೇಳ್ಬೋದು ಅದನ್ನು? ಹೌದು ಮೇಡಮ್, ಅಲ್ಲಿ ನಟೇಶ್ ಏನು ಆರೋಪ ಮಾಡಿದರೆ ಅದು ಪ್ರತಿಯೊಂದು ಆರೋಪಕ್ಕೆ ಸಂಬಂಧಪಟ್ಟಾಗೆ ಸ್ಪಷ್ಟೀಕರಣ ಕೇಳಿದ್ರು. ನಾನು ಅದಕ್ಕೆಲ್ಲ ಅದನ್ನು ಕೊಟ್ಟಿದ್ರಿ. ಒಂದು ಆಡಿಯೋ ಸುಳ್ಳು ಅಂತೇಳಿ ಅವರು ಆರೋಪ ಮಾಡಿದರು. ಅಂದರೆ ಆಡಿಯೋನ ಶ್ರೇಮಯಿ ಕೃಷ್ಣ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂಥೇಳಿ. ಅದು ನಾನು ಸೃಷ್ಟಿ ಮಾಡ್ಕೊಂಡಿದ್ದಲ್ಲ, ಅಧಿಕೃತವಾಗಿ ವಾಟ್ಸಪ್ ಮೂಲಕನೇ ಬಂದಿದೆ ಅಂಥೇಳಿ ಆ ಒಂದು ವಾಟ್ಸಪ್ ಮೂಲಕ ಬಂದಿರೋಂಥದ್ದು. ಯಾವ ದಿನಾಂಕ ಬಂದಿದೆ, ಯಾವ ಸಮಯಕ್ಕೆ ಬಂದಿದೆ. ವಿನೋದ್ ಫಾರ್ವರ್ಡ್ ಮಾಡಿದ್ದ? ಇಲ್ಲ, ಪ್ರತಾಪ್ ಅವರು ನನಗೆ ಮಾಡಿದ್ದು. ಹೂ ಇಸ್ ಪ್ರತಾಪ್? ನನ್ನ ಸ್ನೇಹಿತರು. ವಿನೋದ್ ಪ್ರತಾಪ್ನ ಕಾಂಟ್ಯಾಕ್ಟ್ ಮಾಡಿದ್ರೆ? ಹೌದು, ಪ್ರತಾಪು ವಿನೋದ್ ಸ್ನೇಹಿತರು. ಸೊ ಹಾಗಾಗಿ ವಿನೋದ್ ಅವರು ಪ್ರತಾಪ್ ಅವರು ನನಗೆ ಕಳಿಸಿರೋದು. ಆ ಒಂದು ಇದೆಲ್ಲ ದಾಖಲೆಲ್ಲ ತೋರಿಸ್ದೆ. ಆ ವಿನೋದನ ಕರ್ಕೊಂಬಂದು ನನ್ನ ಮುಂದೆ ಕೂರಿಸ್ತಾಲು ಕೂಡ ಆ ಒಂದು ಪರಿಶೀಲನೆ ಮಾಡಿದಾಗ ವಿನೋದ್ ಕೂಡ ಒಪ್ಪಿದ್ರು. ಹೌದು, ನಾನು ಇದನ್ನು ಪ್ರತಾಪ್ ಕಳಿಸಿದೆ, ಪ್ರತಾಪ್ ಅವ್ರು ಕೊಟ್ಟಿದ್ರು, ಅವರು ಕೂಡ ಒಪ್ಕೊಂಡಿದ್ದಾರೆ. ಅದೆಲ್ಲ ಆಗಿದೆ. ಒಂದೇ ಒಂದು ಮಿಸ್ಟೇಕ್ ಆಗಿದೆ ಅಂದರೆ, ನಾನು ಶಾಲಿನಿ ಏಜೆನ್ಸಿ ಅಂತ ಹೇಳಿರಲಿಲ್ಲ, ಪ್ರಭಾವಿ ಅಧಿಕಾರಿ ಅಂತ ಹೇಳಿದ್ದೆ ಅಂತ ಅದೊಂದು ಉಲ್ಟಾ ಹೊಡೆದಿದ್ದಾರೆ ಅಷ್ಟೇ. ಅಂದರೆ ಬಡ್ತಿ ಪಡೆಯೋಕ್ಕೆ ಲಂಚ ಕೊಟ್ಟಿಲ್ಲ ಅಂತೇನು ಹೇಳಿಲ್ಲ ಅವರು. ಸೊ ಲಂಚ ಕೊಡ್ರಿ ನಿಜ, ಆದರೆ ಶಾಲಿನಿ ರೆಜಿನೇಷನ್ ಅಂತ ಅಲ್ಲ, ನಾನು ಹೇಳಿಲ್ಲ ಅಂತ ಅದೊಂದು ಹೇಳಿದ್ದಾರೆ. ಸೊ ಯಾವ ಪ್ರಭಾವಿ ಅಧಿಕಾರಿ ಅಂತೇಳಿ ತನಿಖೆ ನಡೆದಾಗ ಸೊ ಸತ್ಯ ಈಚೆ ಬರುತ್ತೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.